ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ, BLOಗಳು ನಮ್ಮ ಮನೆಗೆ ಬಂದು ನಮ್ಮ ಡೀಟೇಲ್ಸ್ಗಳು ತಗೊಂಡು ಹೋಗಿರ್ತಾರೆ. ಅದು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಇಲ್ವಾ ಅಂತೇಳಿ ಒಂದು ಪ್ರಶ್ನೆಯಾಗೆ ಉಳಿದಿರ್ತದೆ ಎಲ್ಲರ ಮನಸ್ಸಲ್ಲಿ. ಅದನ್ನು ಯಾವ ಥರ ತಿಳ್ಕೊಳ್ಳೋದು, ಆ ಪ್ರಶ್ನೆಗೆ ಉತ್ತರ ಯಾವ ಥರ ತಿಳ್ಕೊಳ್ಳೋದು ಏನು ಅಂತ ನಾನು ಇವತ್ತು ತಿಳಿಸೋಕೆ ಹೋಗ್ತೀನಿ. SIR ಫಾರ್ಮಲ್ಲಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದಾರೋ ಇಲ್ವಾ ಅದನ್ನ ಚಾಚು ತಪ್ಪದಾಗಿ ಪಿನ್ ಟು ಪಿನ್ ನಾನು ನಿಮ್ಗೆ ತೋರಿಸ್ಕೋತಾ ಹೋಗ್ತೀನಿ. ಅದನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರವಾಗಿ ಮನೇಲಿ ಕೂತ್ಕೊಂಡು ಅದನ್ನು ಯಾವ ಥರ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳೋದು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ತಿರ್ಗಾ ನೀವು ಕಮೆಂಟ್ ಹಾಕಿ ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನು ತಿದ್ದುಕೊಳ್ಳೋಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ತಪ್ಪು ಮಾಡೋದಿಲ್ಲ. ಅದೊಂದು ನಮಗೆ ಈಸಿ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಇರ್ತದೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದಾದ್ಮೇಲೆ ಫಸ್ಟ್ ಕಾಲಮಲ್ಲಿ ನೀವು ಸರ್ಚ್ ಕಾಲಮ್ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ವೋಟಾರ್ ಅಂತೇಳಿ ಟೈಪ್ ಮಾಡಿ. ವೋಟಾರ್ ಅಂತ ಟೈಪ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತಿರುತ್ತೆ. ನೀವು ಲಾಗಿನ್ನು ಅದು ಇದು ಏನು ನೋಡಬೇಡಿ, ಫಸ್ಟ್ ಲೈನಲ್ಲೇ ಇರುತ್ತೆ ನೋಡಿ, ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾರೆಲ್ಲ ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದೀರಾ ಅಂತಂದರೆ ನೀವು ಇಲ್ಲಿ ಸೈನ್ ಅಪ್ ಆಗಬೇಕಾಗತ್ತೆ. ನಿಮಗೆ ಇಲ್ಲಿ ಸೈನ್ ಅಪ್ ಆಗಬೇಕಾಗತ್ತೆ. ಸೈನ್ ಅಪ್ ಅಂತಿರುತ್ತೆ. ನೀವು ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ನೀವು ಸೈನ್ ಅಪ್ ಆದಮೇಲೆ ನಿಮಗೆ ಫಸ್ಟ್ ಕಾಲಮಲ್ಲಿ ಇದೆ ನೋಡಿ, ನಿಮಗೆ ಫಿಲ್ ಎನಿಮಿನೇಷನ್ ಫಾರ್ಮ್ ಅಂತಿರುತ್ತೆ ನೋಡಿ. ಫಿಲ್ ಎನಿಮಿನೇಷನ್ ಫಾರ್ಮ್ ಅಂತಿರುತ್ತೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಕ್ಲಿಕ್ ಮಾಡಿದ್ರೂ ಓಪನ್ ಆಗೋದಿಲ್ಲ, ಯಾಕಂದರೆ ನೀವು ಲಾಗಿನ್ ಆಗಿರೋದಿಲ್ಲ. ಅದು ಆ ಕಾರಣಕ್ಕೆ ಅದು ಈ ಥರ ತೋರಿಸ್ತಾ ಇರುತ್ತೆ. ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಆ್ಯಪಲ್ಲಿ ಯಾರೇ ಒಬ್ಬರಾಗಲಿ ಹೊಸೊಬ್ಬರಾಗಿದ್ದರೆ, ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ದರೆ ಇದಕ್ಕೆ ಲಾಗಿನ್ ಆಗಬೇಕು. ಸೈನ್ ಅಪ್ ಅಂತಿರುತ್ತೆ. ಫಸ್ಟು ಸೈನ್ ಅಪ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತದೆ, ಇಮೇಲ್ ID ಕೇಳ್ತದೆ, ಕ್ಯಾಪ್ಚರ್ ಕೇಳ್ತದೆ, ಕಂಟಿನ್ಯೂ ಕೊಡಿ. ನಿಮ್ಗೆ OTP ಬರುತ್ತೆ, OTP ಹಾಕಿ ಅಲ್ಲಿಗೆ ನಿಮ್ಮದು ಕ್ರಿಯೇಟ್ ಆಗುತ್ತೆ ಲಾಗಿನ್ನು. ಅದಾದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ, ಲಾಗಿನ್ ಅಂತಿರುತ್ತೆ. ಕ್ಲಿಕ್ ಮಾಡಿ ನೀವು ಯಾವ ನಂಬರ್ ಕೊಟ್ಟಿರ್ತಾರ ಆ ನಂಬರ್ ಹಾಕಬೇಕು. ಆ ನಂಬರ್ ಹಾಕಿದಾದ್ಮೇಲೆ ಇದು ಓಪನ್ ಆಗೋದು, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಫಸ್ಟ್ ಲೈನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು, ಎರಡನೇ ಲೈನಲ್ಲಿ ಕ್ಯಾಪ್ಚರ್ ಹಾಕಿದಾದ್ಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಎಲ್ಲ ಮುಂದಿಂದು ವರ್ಕ್ ಆಗುತ್ತೆ. ಇಲ್ಲಾಂದರೆ ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು ನಿಮಗೆ ಅದು ಓಪನ್ ಆಗೋದಿಲ್ಲ. ಈ ಥರ ಆದಮೇಲೆ ನಿಮಗೆ OTP ಬರುತ್ತೆ. ಅದೇ ನಂಬರ್ ಕೊಟ್ಟಿರ್ತೀರಲ್ಲ ಅದೇ ನಂಬರ್ಗೆ OTP ಬರುತ್ತೆ. OTP ಬಂದಾದ್ಮೇಲೆ OTP ಹಾಕಬೇಕು. OTP ಹಾಕ್ಬಿಟ್ಟು ಇಲ್ಲಿ ನೋಡಿ, OTP ಆದಮೇಲೆ ವೆರಿಫೈ ಲಾಗಿನ್ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಲಾಗಿನ್ ಸಿದ್ಧವಾಗಿರ್ತದೆ. ಅದಾದ ನಂತರ ನೀವು ನೋಡಿ ಫಿಲ್ ಎನಿಮಿನೇಷನ್ ಫಾರ್ಮ್ ಅಂತ ಇರ್ತದೆ. ನೀವು ಯಾವುದೇ ಥರ ಇಲ್ಲಿ ಯಾವುದಕ್ಕೂ ಹಲವಾರು ಆಪ್ಷನ್ಗಳು ಇರ್ತವೆ. ನಮಗೆ ಬೇಕಾಗಿರೋದು ನಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದಾರ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳೋದು. ಫಸ್ಟ್ ಲೈನಲ್ಲೇ ಇದೆ ನೋಡಿ, ಗ್ರೀನ್ ಲೈನಲ್ಲೇ ಶೋ ಆಗ್ತಾ ಇರ್ತದೆ, ಫಿಲ್ ಎನಿಮಿನೇಷನ್ ಫಾರ್ಮ್ ಅಂತಿರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನಾದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ SIR ಫಾರ್ಮ್ ನೋಡಿ, SIR ಫಾರ್ಮ್ 2026 ಆನ್ಲೈನ್ ಫಾರ್ಮ್ ಅಂತಿರುತ್ತೆ. ಎಲೆಕ್ಟರ್ ಇಲ್ಲಿ ನೀವು SIR ಫಾರ್ಮ್ ಆನ್ಲೈನ್ ಫಾರ್ಮ್ ಅಂತಿರುತ್ತಲ್ವ, ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತಿರುತ್ತೆ ನೋಡಿ. ಸೆಲೆಕ್ಟ್ ಸ್ಟೇಟ್ ಅಂತಿದ್ದಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಸೆಕೆಂಡ್ ಕಾಲಮಲ್ಲಿ ತೋರಿಸ್ತಾ ಇದೆ ನೋಡಿ. ಫಸ್ಟ್ ಕಾಲಮಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿದಿರಾ, ಸೆಕೆಂಡ್ ಕಾಲಮಲ್ಲಿ ನಂಬರ್ ನಿಮ್ಮ ವೋಟರ್ ID ನಂಬರ್ ಹಾಕಬೇಕು, ಎಪಿಕ್ ನಂಬರು. ಅದಾದ ನಂತರ ಸರ್ಚ್ ಕೊಡಬೇಕು. ನೀವು ಅದು ಏನು ಮಾಡಬೇಕು ಅಂದ್ರೆ ನಿಮ್ಮ ವೋಟರ್ ID ನಂಬರ್ ಹಾಕಬೇಕು. ವೋಟರ್ ID ನಂಬರ್ ಹಾಕಿಬಿಟ್ಟು ಸರ್ಚ್ ಅಂತ ಕೊಡಬೇಕು. ನೋಡಿ ಕ್ಲೀನಾಗಿ ನೋಡಿ. ಫಸ್ಟಲ್ಲಿ ಏನು ಮಾಡಿದ್ವಿ ನಾವು ಅಂದರೆ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಈ ಥರ ಪೋರ್ಟಲ್ ಓಪನ್ ಆದಮೇಲೆ ನಿಮಗೆ ಫಸ್ಟ್ ಲೈನಲ್ಲಿ
ನಿಮ್ಮ ಸ್ಟೇಟ್ ಕೇಳ್ತದೆ, ನಿಮ್ಮ ರಾಜ್ಯ ಯಾವುದು ಅಂತ ಕೇಳ್ತದೆ. ರಾಜ್ಯದಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಸೆಕೆಂಡ್ ಲೈನಲ್ಲಿ ಏನಾಗುತ್ತೆ ಅಂದ್ರೆ ಇಪಿಕ್ ನಂಬರ್ ಕೇಳ್ತದೆ. ಇಪಿಕ್ ನಂಬರ್ ಅಂತೇಳಿ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಅಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ ಕೇಳಿರ್ತದೆ. ವೋಟರ್ ಐ ಡಿ ನಂಬರ್ ಹಾಕಿ. ವೋಟರ್ ಐ ಡಿ ಆದ್ಮೇಲೆ ನಿಮಗೆ ಥರ್ಡ್ ಲೈನಲ್ಲಿ ಸರ್ಚ್ ಅಂತ ಇರ್ತದೆ. ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸರ್ಚ್ ಅಂತ ಕ್ಲಿಕ್ ಆದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ BLO ಅಂತ ಇರುತ್ತೆ. ನಿಮ್ಮ ಫಾರ್ಮು ನಿಮ್ಮ BLO ಸಬ್ಮಿಟ್ ಮಾಡಿದ್ದಾರೆ. ನಿಮ್ಮ ಡೀಟೇಲ್ಸ್ ತಗೊಂಡು ಹೋಗ್ಬಿಟ್ಟು ಪ್ರತಿಯೊಂದು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಇರುತ್ತೆ. ಏನಾದರೂ ಒಂದು ವೇಳೆ ನಿಮ್ಮ ಫಾರ್ಮ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಇಲ್ಲಿ ಈ ಲೈನಲ್ಲಿ ಬ್ಲೂ ಲೈನಲ್ಲಿ ಏನಿದೆ ರೆಡ್ ಲೈನ್ ಬಂದಿರುತ್ತೆ. ಯುವರ್ ಫಾರ್ಮ್ ನಾಟ್ ಸಬ್ಮಿಟೆಡ್, ಕಾಂಟ್ಯಾಕ್ಟ್ BLO ಅಂತ ಬರುತ್ತೆ. BLO ಕಾಂಟ್ಯಾಕ್ಟ್ ಯಾವ ತರ ಮಾಡೋದು, ತಗೊಂಡು ಹೋಗಿದ್ದಾರೆ ಅಂತೇಳಿ ನೀವು ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಮನೆಗೆ BLO ಬಂದಾದ್ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ ಆ ಮನೆ ಬಾಗಿಲಿಗೆ. ಆ ಸ್ಟಿಕ್ಕರ್ ಅಲ್ಲಿ ಅವ್ರ ಹೆಸರು ಮತ್ತೆ ಅವರ ಮೊಬೈಲ್ ನಂಬರ್ ಇರ್ತದೆ. ಆ ಮೊಬೈಲ್ ಮುಖಾಂತರವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಸರ್ ಈ ತರ ನೀವು ನಮ್ಮ ಮನೆ ನಂಬರು, ನನ್ನ ಹೆಸರು ಇಂಥಲ್ಲಿ ನೀವು ಬಂದು ನಮ್ಮದು ತಗೊಂಡು ಹೋಗಿದಾರ, ನಾವು ಈ ತರ ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಡೀವಿ, ಈ ತರ ಬರ್ತಾ ಇದೆ ಅಂತೇಳಿ ಒಂದು ಫೋಟೋ ಹಿಡ್ಕೊಂಡು ಅವರು ವಾಟ್ಸಪ್ ನಂಬರ್ಗೆ ಕಳಿಸಿ. ಅದಾದ ನಂತರ ನಿಮಗೆ ಮಾಹಿತಿ ಹೇಳ್ತಾರೆ, ಇಲ್ಲ ಸರ್ ಇದು ಇಷ್ಟು ದಿನದಲ್ಲಿ ಅಪ್ಡೇಟ್ ಆಗುತ್ತೆ, ಇಲ್ಲ ಅಂದರೆ ನಿಮ್ಮದೊಂದಿಷ್ಟು ಮಿಸ್ ಮ್ಯಾಚ್ ಆಗಿದೆ, ಆ ಕಾರಣಕ್ಕೆ ತಡೆಯಾಗಿದೆ, ಅದಕ್ಕೆ ನೀವು ಹೇಳಿ ಅಂತಾರ. ಅವಾಗ ನೀವು ಮಾಹಿತಿ ಹೇಳಿದ್ರಪ್ಪ ಅಂತಂದ್ರೆ ಅವರು ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರ ನೀವು ಮತ್ತೆ ಇದೇ ಥರ ಪ್ರೊಸೀಜರನ್ನು ಚೆಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಚೆಕ್ ಮಾಡಿದರೆ ಅವಾಗೆ ನಿಮ್ಮದು ವಾಪಸ್ಸು ಯುವರ್ ಫಾರ್ಮ್ ಹ್ಯಾಸ್ ಸಬ್ಮಿಟೆಡ್ ಅಂತ ಬರುತ್ತೆ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.